ದೇಶದಲ್ಲಿ ಗಟ್ಟಿಯಾದ ವಿರೋಧ ಪಕ್ಷ ಬಂದಿದೆ. ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಅವರು ಕುಳಿತುಕೊಳ್ಳಲಿದ್ದಾರೆ ಅಂತ ಶಿವರಾಜ್ ಸಿಂಗ್ ತಂಗಡಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಮೋದಿ ಅವರ ಸರ್ಕಾರ ಬರೋದು ಡೌಟು ಅಂತ ಹೇಳಿದ್ದೆ, ಆದರೆ ಈ ರಿಸಲ್ಟ್ ಮೋದಿ ಅವರನ್ನ ಭಾರಿ ಬದಲಾವಣೆ ಮಾಡಿದೆ. ಅವರ ಹಾವ ಭಾವ ಎಲ್ಲವೂ ಬದಲಾವಣೆಯಾಗಿದೆ. ಪ್ರಧಾನಮಂತ್ರಿ ಮೋದಿ ಅವರು ತಪ್ಪು ಮಾಡಲು ರಾಹುಲ್ ಗಾಂಧಿ ಅವರು ಕೂಡ ಬಿಡೋದಿಲ್ಲ. ರಾಹುಲ್ ಗಾಂಧಿಯನ್ನ ಪಪ್ಪು ಅಂತ ಅಪಹಾಸ್ಯ ಮಾಡಿದ್ರು. ಆದರೆ ಇದೀಗ ರಾಹುಲ್ ಗಾಂಧಿ ಅವರೇ ಇವರನ್ನ ಎಚ್ಚರಗೊಳಿಸುವಂತಹ ಕೆಲಸ ಮಾಡ್ತಾರೆ. ಬಿಜೆಪಿಯೊಂದು ಡ್ರಾಮಾ ಕಂಪನಿ ಹಾಗೂ ಟೂರಿಂಗ್ ಟಾಕೀಸ್ ಅಂತ ಇದ್ದ ಹಾಗೆ ತಮಗೆ ಯಾವಾಗ ತಿಳಿಯುತ್ತೋ ಆವಾಗ ನಾಟಕ ಮಾಡ್ತಾರೆ. ದೇಶದ ಜನರು ಬಹಳಷ್ಟು ಬುದ್ಧಿವಂತರಿದ್ದಾರೆ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ಜನರಿಗೆ ಗೊತ್ತು. ಅಯೋಧ್ಯೆಯಲ್ಲಿ ಶ್ರೀರಾಮ ಬಿಜೆಪಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಹನುಮ ನಾಡಿನಲ್ಲೂ ಹನುಮ ಬಿಜೆಪಿಗೆ ಶಿಕ್ಷೆ ಕೊಟ್ಟಿದ್ದಾನೆ. ರಾಮ ಆಂಜನೇಯ ಬಿಜೆಪಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಮುಂದೇನೂ ಕೂಡ ಶಿಕ್ಷೆ ಕೊಡ್ತಾರೆ ಅಂತ ಟೀಕೆ ಮಾಡಿದ್ದಾರೆ. ಮಾತೆತ್ತಿದ್ರು ಒಂದು ಮಾತು ಹೇಳ್ತಿದ್ರು ಅವರು, ವಿರೋಧ ಪಕ್ಷನೇ ಇರಲಾರ್ದಂಥ ಪರಿಸ್ಥಿತಿ ಕಾಂಗ್ರೆಸ್ ಬಂದಿದೆ ಅಂತಂದು. ಇವತ್ತು ಗಟ್ಟಿಯಾದ ವಿರೋಧ ಪಕ್ಷ ನಾಯಕ ಸ್ಥಾನದೊಳಗೆ ರಾಹುಲ್ ಗಾಂಧಿ ಅವರು ಕುಂದಿರ್ತಾ ಇದ್ದಾರೆ. ಅಷ್ಟು ಸರಳವಾಗಿ ಪ್ರಧಾನಮಂತ್ರಿಗಳು ತಪ್ಪು ಮಾಡೋಕ್ಕೆ ಬಿಡಂಗಿಲ್ಲ ಇಸುತ್ತೆ ರಾಹುಲ್ ಗಾಂಧಿ ಅವರು. ಯಾಕಂದರೆ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಇರೋದ್ರಿಂದ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಯಾರು ಹಿಂದೆ ಪಪ್ಪು ಅಂತ ಏನು ಅಪಹಾಸ್ಯ ಮಾಡಿದರು, ಆ ಪಪ್ಪುನೇ ಇವತ್ತು ಇವರಿಗೆ